ಹೊಸ ಕರೆ ಅರ್ಜೆಂಟ್ಲಿ ಬೆಂಕಿ ಹಾಕ್ಬಿಟ್ರು ಬೇಗ ಕಾವಿ ಹೇಳ್ಕೊ ಗುರು. ನಮ್ಮ ಚಂದ್ರು ಅವರು ಒಂದ್ ಪಿಂಡಿ ಹುಲ್ನ ಸ್ಪಾನ್ಸರ್ ಮಾಡವ್ರೆ. ಬಸಣ್ಣ ಕಾರ್ಯಕ್ರಮ ಹೆಂಗಿತ್ತು? ಫಸ್ಟ್ ಕ್ಲಾಸ್ ಆಗಿತ್ತು ಕಮಾರೋಣ, ಸೂಪರ್. ಪ್ರತಿ ವರ್ಷ ಹಿಂಗೆ ಮಾಡ, ಇನ್ನು ಹೋಯ್ತಾ ಜೋರ ಆಗ್ಬೇಕಾರೋಣ. ಹೊಸ ಕರೆ ಅರ್ಜೆಂಟ್ಲಿ ಬೆಂಕಿ ಹಾಕ್ಬಿಟ್ರು ಬೇಗ ಕಾವಿ ಹೇಳ್ಕೊಬಿಡು ಕಾವಿ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು, ಅರ್ಜೆಂಟ್ಗೆ ಹಾಕ್ತಾರಲ್ಲ ಇಲ್ಲಿ. ಹೇಳ್ಕೊಂಡ್ರ ಗುರು ಯಾಕ ಗುರು ಹಿಂಗಾಯ್ತು? ಆತರದಲ್ಲಿ ಕರು ಹಾಲು ಕರೆಯಲ್ವಲ್ಲ, ಅದಕ್ಕೆ ಹೊಡ್ಕೊಂಡವ್ರು ಮಲ್ಲಣ್ಣ ಅವರು, ಮಲ್ಲಪ್ಪೇಟೆ ಅವರು. ಇದೇ ಕತೆ, ಎಲ್ಲರೂ ಇದೇ ಕತೆ ಅವರು. ಅದಕ್ಕೆ ಗುರು ಇನ್ನು ಪೂಜೆನೇ ಆಗಿರಲಿಲ್ಲ ಬೆಂಕಿ ಇವನು ತೂಪ ಕೊಟ್ರೆ ಎಲ್ಲರಿಗೂ. ಎಲ್ಡಮ್ಮ ಬಂದ ನಮ್ಮ ಅನಿದು 2 ಜೊತೆ ಬರ್ತದೆ ಈಗ. ಒಂದು ಓರಿನ ಹೋಗೋರು ಅನಿದು ಓರಿ ಬರ್ತೈತೆ, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಬಂದ್ರೆ ಕೇಳೆ ಫೋನ್ ಮಾಡಿ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕ್ಬಿಟ್ಟು ಕತೆ. ಗುರು ನಮ್ಮ ಚಂದ್ರು ಅವರು ಒಂದ್ ಪಿಂಡಿ ಹುಲ್ನ ಸ್ಪಾನ್ಸರ್ ಮಾಡವ್ರೆ. ಒಂದ್ ಪಿಂಡಿ ಹುಲ್ಲು ಸ್ಪಾನ್ಸರು ಚಂದ್ರು ಅವ್ರ ಕಡೆಯಿಂದ. ಹಿಂದಕ್ಕೆ ಹಿಡ್ಕ ಅಲ್ಲೇ ಹಿಡ್ಕೊ ಹೋಗು, ಅಲ್ಲಿಗೆ ಹಿಡ್ಕೊ ಹೋಗು ಗುರು. ಅವಾಗಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿ ಹಾಕ್ಬಿಟ್ರು. ಇಲ್ಲಿ ನಿಂತಿದ್ದು ಸದ್ಯ ಏನಾಗ್ನಿಲ್ಲ. ಅಲ್ಲಿ 2 ಅರಿ ಹಾಕಿದ್ದೀವಿ, ಇನ್ನು ಅದು ಆರಿಸ್ಬೇಕು. ಈಗ ಅವಾಗಲೇ ಹೇಳ್ದಂಗೆ ನಮ್ಮ ಮನೆದು ಒಂದು ಓರಿ ಬರಬೇಕು, ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ. ಹಿಡ್ಕಮ್ಮ. ಒಂದೊಂದಾಗಿ ಹಿಡ್ಕೊಬಿಡಿ ಎಲ್ಲವೇ, ಒಂದಾದ್ಮೇಲೆ ಒಂದು ಬನ್ನಿ. ಹಾಂ, ಅರ್ಜೆಂಟ್ ಮಾಡಬೇಡಿ. ಇವಾಗಂತೂ ಜನ ಜಾಸ್ತಿನೇ ಸೇರಿದ್ದಾರೆ ನೋಡಿ. ತಾರಸಿ ಮೇಲೆ ಎಲ್ಲ ನಿಂತಿದ್ದಾರೆ. ಈ ಸಂಕ್ರಾಂತಿ ಸುಗ್ಗಿ ಹಬ್ಬನ ನೋಡೋಕ್ಕೆ ಅಂತ ನಿಂತಿರೋದು ಎಲ್ಲ. ಬರಬೇಕು, ಬಂತು ಅನ್ಕೋತೀನಿ. ಗುರು ಫೈನಲಿ ನಮ್ಮ ಒಳ್ಳೆ ಓರಿ ಬಂದೈತೆ, ಜೆರ್ಸಿ ಓರಿ. ಈಗ ತೋರಿಸ್ತೀವಿ ನೋಡಿ, ಅಲಂಕಾರ ಮಾಡಿ ಈ ಓರಿನ ಹಾಕ್ತಾ ಇದ್ದೀವಿ. ನಮ್ಮ ಮನೆ ಇಲ್ಲಿ ನೋಡಿ, ಊರು ಸುಮಾರು 2 ಕಿಲೋಮೀಟ್ರಿಂದ ಹೊಡ್ಕೊಂಡ್ಬಂದಿರೋದು. ಆ ಕಡೆಯಿಂದ ಹೊಡಿಸ ಅನಿ ಆ ಕಡೆ ಕರ್ಕೊ ಹೋಗು, ಆ ಕಡೆಯಿಂದ ಆಡ್ಸ. ಒಂದೊಂದು ಹಸುಗೆ, ಒಂದೊಂದು ಓರಿಗೆ 2 ಹಗ್ಗ. ಯಾಕಂದರೆ ಸಿಂಗಲ್ ಹಗ್ಗದಲ್ಲಿ ಹಿಡಿಯೋಕ್ಕಲ್ಲ, ಒಂಟಿ ಹಗ್ಗದಲ್ಲಿ. ಅದಕ್ಕೋಸ್ಕರ 2 ಹಗ್ಗ ಹಾಕಿ ಹಿಡಿಬೇಕು. ಇದು ಸ್ವಲ್ಪ ದೊಡ್ಡ ಓರಿ, ಅಂದರೆ ಏಜ್ ಆಗೈತೆ, ಏಜ್ ಕಮ್ಮಿ ಇದೆ, ಅದರಿಂದ ಇಷ್ಟೈತೆ. 1-1.5 ವರ್ಷ ಅಷ್ಟೇ. ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗೈತೆ. ಇದಾದಮೇಲೆ ಇಲ್ಲಿ ನೋಡಿ, ಮೊದಲು ನಮ್ಮ ಬಸವನ್ನ ಹಾಕ್ತೀವಿ. ಕರುಗಳು ಎಲ್ಲ ಬರ್ತಾಯಿದ್ದಾವೆ, ತುಂಬ ಖುಷಿ ಆಗ್ತೈತೆ. ಬರಲಿ 3 ಅರಿ ಹಾಕ್ಬೇಕು. ಇವಾಗ 2 ಅರಿ ಹಾಕೈತೆ. 3ನೇ ಅರಿ ಹಾಕ್ಬಿಟ್ಟು ಅಲ್ಲಿ ಮತ್ತೆ ಇನ್ನೊಂದ್ಸತಿ ಬೆಂಕಿ ಹಾಕ್ಬಿಟ್ಟು ಆರಿಸ್ಬೇಕು. ಈ ಕಡೆ ಒಂದು ಕಡೆ ಎಲ್ಲ ನಿಂತೈತೆ. ನಮ್ಮ ಕೆಂಚ ಕರಿ ಹಿಡ್ದವನೆ. ಬಸವ ಬಂತು ನೋಡಿ, ಕೈ ಮುಗಿಯಪ್ಪ. ನಮ್ಮ ಲೋಕಿಯವ್ರ ಮಗ, ನಮ್ಮ ಚಿನ್ನಪ್ಪಣ. ಅಣ್ಣ ಹೆಂಗಿದ್ದಣ್ಣ? ಹೆಂಗಿದ್ದು ಹಬ್ಬ? ಭಾಳ ಚೆನ್ನಾಗದ. ಪ್ರತಿ ವರ್ಷ ಇದೇ ಥರ ನಡಿಬೇಕು. ಆಗಲಿ, ಹಿಂಗೆ ಸಪೋರ್ಟ್ ಮಾಡಿ, ಎಲ್ಲ ಹಿಂಗೆ ಆಗಲಿ, ಸಹಕರಿಸಿ ವಿಜೃಂಭಣೆ ಮಾಡಬೇಕು. ಖಂಡಿತ ಅಣ್ಣ. ಜನ ಮಾತ್ರ ಏನೋ ಒಂಥರ ಖುಷಿ ಆಗ್ತೈತೆ.
ಹಂಗೆ ಇದ್ರ ಜೊತೆ ನಮ್ಮ ಮುಡಿಗುಂಡದಲ್ಲೂ ಕೂಡ ಓರಿ ಕಿಚ್ಚಾರಿಸ್ತಾರೆ. ನಿನ್ನೆ ಮುಡಿಗುಂಡದಲ್ಲಿ ಕೂಡ ಕಿಚ್ಚಾರಿಸ್ತಾರೆ. ನಿನ್ನೆ ಇನ್ವೈಟ್ ಮಾಡಿದ್ರು ಹುಡುಗರೆಲ್ಲ. ನಮ್ಮೂರಲ್ಲೇ ಈ ಥರ ಹಬ್ಬ ಮಾಡೋದ್ರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅವ್ರದ್ದು ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಆಯ್ ಸುಮುಖ್ ಇದಾಕಿ ಪ್ರಶ್ಟು ಬೆಂಕಿ ಹಾಕಿದ್ದಾರೆ. ಇವಾಗ ಕಿಚ್ಚು ಇವಾಗ ಶುರುವಾಗುತ್ತೆ. ಟೈಮ್ ಬಂದು ಇವಾಗ 6 ಗಂಟೆ 10 ನಿಮಿಷ. ಅಟ್ಟೆ 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 ಉರಿ ಜಾಸ್ತಿ ಆಗ್ಬಿಡ್ದವ್ರು. ಅಟ್ಟೆ 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 ಇನ್ನ 3 ಇದಾವೆ. ಮೊಟ್ಟೆ 10 ಇನ್ನೊಂದ್ಸರಿ ಅದು ಯಾಕೋ ಒಂದು ಫೇಲ್ಯೂರ್ ಆಯ್ತಾ ಇದೆ. ನಾಟು ಎರಡಗ್ಗ ಹಿಡ್ಕೋಬೇಕು. ಅಲ್ಲಿ ಹುಡುಗರೆಲ್ಲ ಬರ್ತಾವ್ರೆ ಕಿಚ್ಚಾಯಕ್ಕೆ ಅಂತ. ಇನ್ನ 2 ಕರು ಇದಾವೆ. ಇನ್ನ ಅದು ಆರಿಲ್ಲ. ಅದನ್ನು ಹಿಡ್ಕೊ ಬರ್ಬೇಕು. ಈ ಕಡೆ ಇನ್ನೊಂದು ರೌಂಡು. ಬಂತು ಎಲ್ಲರೂ ಹಿಡಿದಿವಿ. ಇನ್ನೊಂದು ರೌಂಡ್ ಹೋದ್ರೆ ಇನ್ನೊಂದು ರೌಂಡು ಕಮ್ಮಿ ಆಯ್ತು ಊರಿ. ಇರಿ 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 ಅಲ್ಲೆರಡು ಕರು ಬರ್ತಾ ಇಲ್ಲ. ಅದು ಹಿಡ್ಕೊ 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 ಆ ಕಡೆ ಹಿಡ್ಕೊ ಬಚ್ಚಲು. ಚಿಕ್ಕದಾಗ ವಿಡಿಯೋ ಆನ್ ಮಾಡಕಂತ ಓಡ್ಬಿಡ್ತೀವಿ. ಶಿವ ಹೆಂಗಿತ್ತು ಕಾರ್ಯಕ್ರಮ? ತುಂಬ ಚೆನ್ನಾಗಿತ್ತು. ಜೋರಾಗಿ ಹೇಳ್ಬೇಕು. ಜನರೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಥರ ಸಂಕ್ರಾಂತಿ ಹಬ್ಬದ ದಿನ ಮಾಡಿ ಕಾರ್ಯಕ್ರಮ ತುಂಬ ವರ್ಷಗಟ್ಟಲೆ ಆಗ್ಬಿಟ್ಟಿತ್ತು. ಈಗೆಲ್ಲಿ ಹಸು ದನಕರುಗಳೆಲ್ಲ ಊರಿನಲ್ಲಿ ಅಂಥದ್ರಲ್ಲಿ ಇವತ್ತು ಸೆಪ್ಟೆಂಬರಲ್ಲಿ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಐಸಾದ್ಮೇಲೆ ಬಂದಂಥ ನಮ್ಮ ಗ್ರಾಮಸ್ಥರಿಗೆ ಪ್ರಸಾದ ವಿನಿಯೋಗ ಮಾಡ್ತಿದ್ವಿ. ಅವಾಗಲೇ ಹೇಳ್ದಂಗೆ 30 kg ಬಾತ್ ಮಾಡ್ತಿದ್ವಿ. ಚೆನ್ನಾಗಿ ನಡೀತು ಎಲ್ಲ. ಈಗ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೂರು ಕಲಾವಿದರು ಇವ್ರದ್ದು ಹೊಸಗಳಿದ್ದು ಬರಲಿಲ್ಲ ಅಷ್ಟೇ. ಬರೋ ವರ್ಷಕ್ಕೆ ದೂರ ಅಲ್ಲ, 2 ಕಿಲೋಮೀಟ್ರಿಂದ ಬಂದವೆ. ನೀವು ಬರೋ ವರ್ಷಕ್ಕೆ ಬರಲೇಬೇಕು, ಸರಿನಾ? ಈ ವರ್ಷ ಇಷ್ಟು ಚೆನ್ನಾಗಿ ನಡೆದೈತೆ, ಹಂಗೆ ಬರೋ ವರ್ಷಕ್ಕೆ ಬರಬೇಕು ನೀವು. ಹಾಂ, ಗುರುಗಳು ಕೇಳಂಗಿರಿ ಇಲ್ಲಿ. ಹೆಂಗಿದ್ದು ಕಾರ್ಯಕ್ರಮ? ಚೆನ್ನಾಗಿದ್ದ ಗುರುಗಳ? ಹೆಂಗಿದ್ದು ಕಾರ್ಯಕ್ರಮ? ಮನೋರು ಹೆಂಗಿದ್ದು ಕಾರ್ಯಕ್ರಮ? ಇಷ್ಟು ಹೇಳಿದ್ರೆ ಸರಿ. ರಾಜು ಬಾಯ್, ತುಂಬ ಖುಷಿ ಆಯಿತು. ಎಲ್ಲ ಜನ ಎಲ್ಲ ಸೇರಿದರು. ಅದಕ್ಕೆ ತಕ್ಕಂಗೆ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಡೀತು. ನಮ್ಮ ಪ್ರಶಾಂತ್ ಭಾಯ್ ಪಂಚಾಮೃತ ಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ನಮ್ಮ ಊರಲ್ಲಿರೋ ಜಾನುವಾರುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಿಚ್ಚಾರಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಹೆಂಗಿದಪ್ಪ? ಓಡ್ತಿದೆ ಎಲ್ಲ ಗುರು ನೀನು. ಹಿಂಗೆ ಬಾತ್ ಹೆಂಗಿದ್ದು? ಹಾಗಾದ್ರೆ ಸರಿ. ನೀ ಯಾವ್ದು ಹಿಡ್ದಿದ? ಚಿಕ್ಕದು ಹಿಡ್ದಿದ? ಹಾಂ,
ಆರಿಸ್ಲಿಲ್ಲ ನಾವು ಸರಿಯಾಗಿ. ಆರಲ್ಲ ಅದು ಹೇಗಾಗ್ಲಿಲ್ಲ ಅಂತ ಓಡ್ಬಿಟ್ಟು ಹಿಂದಿಂದಕ್ಕೆ ಹೋಗ್ಬಿಟ್ಟು ಅಭಯ್ ಹೆಂಗಿದ್ದು? ಸಾಕಾಗಿತ್ತು. ನೀವು ಆರಿದ್ರೆ ಹಾಂ ಎಷ್ಟು ನೀವು ಹಿಡಿಲಿಲ್ವಾ ಕರುನ? ಹಿಡಿಬೋದಿತ್ತಲ್ಲ. ನುಗ್ತಿದಂಗೆ ಹಾನ್ ಕಿರ್ಚಾಕ ಇರ್ಕೊಂಡು ಆಗ ಎಲ್ರು ಬಾಯೊಳಗೆ ಹೊಲ ನುಗ್ಕೊಂಡು ಕಣ್ಣಲ್ಲಿ ನೀರು ಬರ್ತಿತ್ತು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಮ್ಮೂರಲ್ಲಿ ಹೊಸ ಥರ ಇದು ತುಂಬ ಖುಷಿ ಆಯ್ತು ನೋಡೋಕ್ಕೆ. ನಮಗೆ ತಿಂಡಿ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು. ಪಂಚಾಮೃತ ಎಲ್ಲ ತುಂಬ ಚೆನ್ನಾಗಿತ್ತು. ಬೈ ಮುಂದೆ ವರ್ಷ ಏನು ಎಕ್ಸ್ಪೆಕ್ಟ್ ಇಟ್ಟಿದ್ದಾರೆ? ಮುಂದಿನ ವರ್ಷ ಅಂದರೆ ನಮ್ಮ ಅಕ್ಕಪಕ್ಕದ ಗ್ರಾಮಗಳಿಗೆ ಎಲ್ಲರೂ ಇನ್ವೈಟ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗಲಿ ಬೈ, ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಮಾಡಿ ಕಾರ್ಯಕ್ರಮನ. ನಮ್ಮೂರಿನ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ಊರಿ ಓನರ್ ಇವನೇ ಪಿಂಕು. ಹುಡುಗರೆಲ್ಲ ಸೂಪರಾಗಿ ಸಪೋರ್ಟ್ ಮಾಡಿದ್ರು, ತುಂಬ ಖುಷಿ ಆಯ್ತೆ. ಹೆಂಗಿದ್ದಪ್ಪ ಇವತ್ತಿನ ಗ್ರಾಮಸ್ಥರೆಲ್ಲ ಹಿಂಗೆ ಎಲ್ಲ ಒಗ್ಗೂಡಿ ಹಿಂಗೆ ಸಂಭ್ರಮದಿಂದ ಆಚರಿಸಿದ್ರೆ ನಮ್ಮ ಕರ್ನಾಟಕದ ಇತಿಹಾಸದ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ಇತಿಹಾಸ ಇದು. ತುಂಬ ಯಶಸ್ವಿಗೊಳಿಸಿದ್ವಿ ನಾವು. ನಿಮ್ಮ ನೆರೆಹೊರೆ ಊರುಗಳಲ್ಲೆಲ್ಲ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂದೂ ಧರ್ಮದ ಸಂಸ್ಕೃತಿ ಆಚರಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಪುಣ್ಯ ಮತ್ತು ನಮ್ಮ ಪಲ್ಲವಿ ಇಬ್ಬರು ಬಂದಿದ್ದಾರೆ ಇಲ್ಲಿ. ಪುಣ್ಯ ಹೆಂಗಿತ್ತು? ಹಸು ಯಾವ್ದು ಹಿಡ್ಕೊಂಡೆ ನೀನು? ಹಸು ಹಿಡಿಲಿಲ್ವಾ? ಯಾಕೆ ಬ್ರೋ? ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಕೈ ಮುಗಿತ ಗುರು. ಇವತ್ತು ಬಸ್ ರಿಲೀಸ್ ಮಾಡಬೇಕು. ಸರಿ ಬಸಣ್ಣ, ಕಾರ್ಯಕ್ರಮ ಹೆಂಗಿತ್ತು? ಫಸ್ಟ್ ಕ್ಲಾಸ್ ಆಗಿತ್ತು ಕಮಾರೋಣ. ಸೂಪರ್. ಪ್ರತಿ ವರ್ಷ ಹಿಂಗೆ ಮಾಡ. ಇನ್ನು ಜೋಯ್ತಾವೈತೆ ಜೋರಾಗಬೇಕು ಅರೋಣ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡ್ಬೇಕು ಅಣ್ಣ. ಅಣ್ಣ ಕಾರ್ಯಕ್ರಮ ಹೆಂಗಿತ್ತು ಅಣ್ಣ? ಅಣ್ಣ ಖಂಡಿತ ಮುಂದುವರ್ಷಕ್ಕೂ ಈ ವರ್ಷ ಹೆಂಗ್ ಸಪೋರ್ಟ್ ಮಾಡಿದ್ರಿ ನೀವೆಲ್ಲ ಹಂಗೆ ಸಪೋರ್ಟ್ ಮಾಡಿ ಇನ್ನ ಜೋರಾಗಿ ಮಾಡ ಮುಂದ್ ವರ್ಷ. ಸರಿ ಅಣ್ಣ, ಖಂಡಿತ ಅಣ್ಣ. ಸರಿ ಅಣ್ಣ. ಅಣ್ಣ ಹೆಂಗಿತ್ತು ಅಣ್ಣ? ಮಹೇಶ್ ಅಣ್ಣ ಹೆಂಗಿತ್ತು? ಪ್ರಕಾಶ್ ಅಣ್ಣ ಫೈನಲಿ ಮುಗಿಸಿದೀವಿ ಕಾರ್ಯಕ್ರಮ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ನಿಮ್ಮ ಕಡೆಯಿಂದ? ನಮ್ದು ಯುಗಾದಿ ಹಬ್ಬ ಆದ್ಮೇಲೆ ಹೇಳ್ಬಿಡಿ. ಏಪ್ರಿಲ್ 4ರಂದು ಕುಂತೂರು ಬೆಟ್ಟಕ್ಕೆ ಬರೋ ಎಲ್ರು ಇದೇ ತರ ಸೇರ ಎಲ್ಲ ಅದ್ದೂರಿಯಾಗಿ ಹಬ್ಬ ಮಾಡ. ಏಪ್ರಿಲ್ 24 ಇಲ್ಲ ಏಪ್ರಿಲ್ 4. ನಾಟು ನೀ ಹಿಡಿದಿದ? ಓರಿ ಹಿಡಿದಿದೆ? ಯಾವ್ದು ಹಿಡಿದಿದ? ಮುನ್ನದ ಗುರು. ನೀ ಯಾವ್ದು ಹಿಡ್ದಿದ್ದಮ್ಮ? ನಮ್ದು ಯಾಕಮ್ಮ ನಿಮ್ದಿಯಾ? ಈಗ ಹೆಂಗಿದ್ದು ಸಂಕ್ರಾಂತಿ? ಎಲ್ಲ ಚೆನ್ನಾಗಾಯ್ತು. ಬಾಟ್ ಟೇಸ್ಟ್ ಅದೇ ರೀತಿ ಆಯ್ತು. ಬಾದು ಎಷ್ಟು ಚೆನ್ನಾಗಾಯ್ತು. ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಐಟಮ್ ಮಾಡ್ಸೋಬಿಡು. ಇವಾಗ ನಮ್ಮ ಹನಿ ಅವರ ಎತ್ತುಗಳಿದ್ದು ಅವನ್ನ ಕಿಚ್ಚಾರ್ಸಕ್ಕೆ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಟೈಮ್ ಆಗಿಬಿಡ್ತು. ಅಲ್ಲಿ ಕಿಚ್ಚಾರ್ಸೋಕ್ಕೆ ಎತ್ತುಗಳ ಕರ್ಕೊಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರ ಹನಿಯವ್ರ ಜಮೀನಿಗೆ ಬಂದಿದ್ದೀವಿ. ಜಮೀನಲ್ಲೇ 2 ಎತ್ತುಗಳಿಗೂ ಬೆಂಕಿ ಹಾಕಿ ಕಿಚ್ಚಾಯಿಸಿ ಸಂಕ್ರಾಂತಿ ಹಬ್ಬನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇವಾಗ ನೀವು ಹೋಗಿದ್ದಾನೆ ಎತ್ತುಗಳನ್ನ ಹಿಡ್ಕೊಬರೋಕ್ಕೆ ಅಂತ. ಕುಡಿಯೋಂಗಿಲ್ಲ ಅದನ್ನ, ಕತ್ಲೆ ಕಾಣಿಸ್ತಾ ಇಲ್ಲ. ನಾವಿವಾಗ ಇಲ್ಲಿ ಮತ್ತೆ ಇನ್ನೊಂದ್ಸರಿ ಕಿಚ್ಚಾಯಿಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಹನಿ ಎಲ್ಲ ಸೌದೆ ಮತ್ತು ಹುಲ್ಲೆಲ್ಲ ತಂದು ಇಲ್ಲಿ ಹಾಕ್ತಾಯಿದ್ದಾನೆ. ಇಲ್ಲಿ ಆವಾಗಲೇ ಹೇಳ್ದಂಗೆ ಒಂದು 2 ಎತ್ತುಗಳು ಮತ್ತು ಇಲ್ಲಿ ಕರುಗಳಿದ್ದಾವೆ. 1-2 ನಾಟಿ ಕರುಗಳು, ಹಳ್ಳಿ ಕರುಗಳಿದ್ದಾವೆ. ಅದನ್ನು ಕಿಚ್ಚಾಯಿಸ್ಬೇಕು. ಅದಕ್ಕೋಸ್ಕರ ಜಮೀನು ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಹೆಂಗೈತೆ 2. ಇದಕ್ಕೆ ಮೂಗ್ದಾರ ಏನೂ ಹಾಕಿಲ್ಲ ನಮ್ಮ ಇದಕ್ಕೆ ಏನು ಹಾಕಿಲ್ಲ? ಫ್ರೀಡಮು ಫುಲ್ ಜೋಶಿಲ್ಲದ ಅದು. ಇಲ್ಲಿ 2 ಮತ್ತು ಇಲ್ಲೊಂದು. ಒಟ್ಟು ಎಷ್ಟಿದಾವೆ ಇಲ್ಲಿ? 11. ಇಲ್ಲೇ ಆರಿಸ್ಬೋದಿದ್ದಲ್ಲಪ್ಪ ಎಲ್ಲನೂ ಕರೆದು. ಅಲ್ಲಿ 8 ಕಿಚ್ಚಾಯಿಸಿದ್ವಿ. ಆದರೆ ಇಲ್ಲಿ ಬಂದು 11 ಕರುಗಳು 11 ಹಸುಗಳನ್ನ ಕಿಚ್ಚಾರಿಸ್ಬೇಕು. ಇವಾಗ 11ಕ್ಕೂ ಆರಿಸ್ಬಿಟ್ಟು ಕಿಚ್ಚನ್ನ ಮತ್ತು ಹೊರಡ್ತೀವಿ ನಾವು. ಆದರೂ ಏನೋ ತುಂಬ ಖುಷಿ ಆಗ್ತೈತೆ. ಇವತ್ತು ಸಖತ್ತಾಗಿತ್ತು ಪ್ರೋಗ್ರಾಮು. ಇಲ್ಲಿ ನೋಡಿ ಪ್ಯೂರು ನಾಟಿ ಹಳ್ಳಿಕಾರು. ಹಳ್ಳಿಕಾರು ಅಲ್ವಾ? 2 ಹಳ್ಳಿಕಾರು.
ಇದೊಂದು ಜೆರ್ಸಿ ಇದು ಮೊಡ್ಡನ ಕಡ್ಸ ಓರಿ, ಇದು ಓರಿನಾ? ಭೈರವ ಅಂತ ಇದ್ರ ಹೆಸರು. ಭಾನು, ಇದು ಭಾನು ಅಂತ. ಭೈರವ ಎಲ್ಲಿದ್ದು? ಇದ ಭೈರವ, ಅಲ್ಲಿ ಹಾಲು ಕುಡಿತಾ ಇರೋದು ಭೈರವ, ಇದು ಭಾನು. ಎಲ್ಲ ತುಂಬ ಸಾಭ್ಯ ಹೋಗವೆ, ಯಾವುದೇ ರೀತಿ ಗಲಾಟೆ ಮಾಡಲ್ಲ. ಬಾ ನೋಡಿದೆ ಸಾಭ್ಯವಾಗೈತೆ, ಏನು ಗಲಾಟೆ ಅಂತ ಏನಿಲ್ಲ, ಆರಾಮಾಗಿ ಹಿಡ್ಕೋಬೋದು. ಎಲ್ಲಿ ಪಿಂಕು? ಅಲ್ಲಿ ಪಿಂಕು ನಮ್ಮ ಅನಿತಮ್ಮ, ಅಲ್ಲಿ ಹಸುಗಳೈತೆ, ಅದನ್ನ ಹಿಡಿಯೋಕೆ ಹೋಗೋನೆ. ಕತ್ಲೆ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ ಮುಂದೆ. ಎಲ್ಲಿ ಅದೇ ಬರಲ್ವಾ? ಇಲ್ಲಿ ನೋಡಿ ಎತ್ತುಗಳು ನಮ್ಮ ಅನಿದು. ಅಲ್ಲಿ ಒಳಗಡೆ ಬಿಡ್ಬಿಡ್ತಾನೆ ಮೆಸ್ ಒಳಗಡೆ. 2 ಎತ್ತುಗಳೈತೆ, ಅವೆರಡು ಎತ್ತುಗಳನ್ನ ಕಿಚ್ಚಾಯಿಸೋ ಅಂತ ಬಂದಿತ್ತು. ಆದರೆ ಇಲ್ಲಿ ಎತ್ತುಗಳಿಗಿಂತ ಕರುಗಳು ಹಸುಗಳು ಜಾಸ್ತಿ ಐತೆ. ಒಟ್ಟು 11 ಇದ್ದಾವೆ ಅಂತ ಹೇಳ್ದ. ಇದು ಹತ್ರ ಹೋಗೋಕ್ಕಲ್ಲ. ಗುದ್ದುತ್ತಾ ಅನ್ಸುತ್ತಾ? ಸೊನಿತ್ತಲ್ಲ ಹಬ್ಬ ಹತ್ರಕ್ಕೆ ಹೋದ್ರೆ. ಇಲ್ಲಿ ಓರಿ ಬಂದು ಇಲ್ಲಿ ನಿಂತವೆ 2. ಇಲ್ಲಿ ಕಿಚ್ಚಾಯಿಸೋಕ್ಕೆ ನಮ್ಮ ವಸಂತ ಮಾವ ಬಂದವ್ರೆ, ಜೊತೆಗೆ ನಮ್ಮ ದೃಶ್ಯ ಕೀರ್ತಿ. ಇಲ್ಲಿ ನೋಡಿ, ಇದು ಇದೆ ಏನಂತ ಹೆಸರು ಇದು ಮಾವ? ಇದು ಚಿನ್ನು. ಇದು ಚಿನ್ನು. ಅದು ಭೈರವ. ಅದು ಇದು ಕರಿಯ. ಇದು ಕರಿಯ. ಅದು ಕಾಳ ಭೈರವ. ಕಾಲ ಭೈರವನ ಅದು? ಹಾಂ. ಇಲ್ಲಿ ನಮ್ಮ ಅನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಕಿ ಹಾಕ್ತಾನೆ ಇಲ್ಲಿ ಕಿಚ್ಚಾಯಿಸೋಕ್ಕೆ ಅಂತ. ನಮ್ಮ ಅಮರು ಬಂದವನೆ, ಹತ್ರಕ್ಕೆ ಬರೋವಾಗೂ ಕಾಣಿಸ್ತಿಲ್ಲ. ಊರೊಳಗಡೆ ಎಲ್ಲ ಕಿಚ್ಚಾಯಿಸ್ಬಿಟ್ಟು ಈಗ ಜಮೀನ್ ಹತ್ರ ಬಂದು ಕಿಚ್ಚಾಯಿಸ್ತಾ ಇದ್ದೀವಿ. ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಸಂಕ್ರಾಂತಿ ಪಾರ್ಟ್ 2. ಒಳ್ಳೊಳ್ಳೆ ಜೋಶ್ ಬರ್ತೈತೆ ಹುಡುಗರಿಗೆ ಇತ್ತೀಚೆಗೆ. ಈ ಸಂಕ್ರಾಂತಿ ಹಬ್ಬ, ದನ ಕರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಈ ಸಂಕ್ರಾಂತಿ ಹಬ್ಬ, ಹಸುಗಳು, ಕರುಗಳು ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಇದೇ ರೀತಿ ಇಷ್ಟಪಡಲಿ ಮತ್ತು ಇದೇ ರೀತಿ ಮುಂದುವರಿಲಿ ಈ ಕೃಷಿ ಮತ್ತು ನಮ್ಮ ಸಾಂಪ್ರದಾಯಿಕ ಹಬ್ಬಗಳು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಭೈರವ. ಅದು ಇದು ಮಾಡೋಕ್ಕಾಯ್ತಿಲ್ಲ ಈಗ. ಭೈರವ ಬಾ. ಸರಿ, ಇದ ಹೆಂಗ್ ಹಿಡ್ದೆ ಅಂತ ನೀನು? ಅದನ್ನ ಹಗ್ಗ ಹಾಕಿಲ್ಲ? ಒಂದು ಮಲಗುತ್ತೆ, ಅದು ಬಂದು ಸಾಯಂಕಾಲ ಬಂದು ಅದೇ ಮಲಗುತ್ತೆ. ಮಾತ್ರ ಅವಾಗ ಹಿಡಿದು ಕಟ್ಟಾಕ್ತಿವಿ. ಬರೀ ಕತ್ತಿಗೆ ಹಗ್ಗ ಹಾಕೋದಷ್ಟೇ, ಮೊಕರನೂ ಹಾಕಿಲ್ಲ, ಏನು ಹಾಕಿಲ್ಲ. ಎಷ್ಟು ತಿಂಗಳು? ಅದಕ್ಕೆ ಎಷ್ಟು ವರ್ಷನಾ? ತಿಂಗಳ? 6 ತಿಂಗಳು. 6 ತಿಂಗಳ? 6 ತಿಂಗಳ ಕರು ಇದು. ಇನ್ನೊಂದು 15 ದಿನ ಇದೆ. 5.5 ತಿಂಗಳು. 5.5 ತಿಂಗಳು. ಅದು ಕೈಗೆ ಮಾತ್ರ ಸಿಗ್ತಾ ಇಲ್ಲ ಅದು. ಇಲ್ಲಿ ಬರ್ತಾವ ನೋಡಿ. ನಮ್ಮ ವಸಂತ ಮಾವ ಹಿಡ್ಕೊಬತ್ತಾನೆ, ಬ್ಯಾಟ್ರಿ ಮಾವ. ಇದಂತೂ ರ್ಯಾಶು. ಇದು ಹತ್ರಕ್ಕೆ ಹೋಗೋಕ್ಕೆ ಕಷ್ಟ ಸ್ವಲ್ಪ. ಬಾ, ಇದು ಸ್ವಲ್ಪ ಸಾಫ್ಟು ಸಾಭ್ಯವಾಗೈತೆ. ಇದು ಅದು ಸ್ವಲ್ಪ ರ್ಯಾಶ್ ಐತೆ. ಅದು ಇದಕ್ಕೆ ಏನಂತ ಹೆಸರು ಮಾವ? ಬೂದ. ಅದು ಬೆಳೆಯ ಮತ್ತು ಇದು ಬೂದ. ಹಾಂ, ನಡೀರಿ ಇಲ್ಲಿ ಸಂಕ್ರಾಂತಿ ಮಾಡ. ಈಗ ಅಮೃತ್ ಮಹಲ್. ಇವಾಗ ನಮ್ಮ ಅಮರು ಬೆಂಕಿ ಹಾಕ್ದ ಇಲ್ಲಿ ನಾನು ಒಂದು ಹಸುನ ಹಿಡಿದು ಇಲ್ಲಿ ಕಿಚ್ಚಾರಿಸಿ ಆರಿಸ್ತೀನಿ. ಜೋಳದ ಕಡ್ಡಿ ಯಾವ್ದು ಹಿಡ್ಕೊಳ್ಳಿ ನಾನು? ಹಿಡ್ಕಮ್ಮ ಯಾವ್ದನ್ನಾರು. ಅದನ್ನೇ ಹಿಡ್ಕ. ಚಿನ್ನು ಹಿಡ್ಕ. ಚಿನ್ನು ಊರಿಗಳನ್ನ ಆರ್ಸವ. ಅದಕ್ಕೆ ಹಗ್ಗನೇ ಇಲ್ವಲ್ಲ ಹಿಡ್ಕೊಳಕ್ಕೆ. ಓರಿ ಅದು ಹುಲ್ಲಾಗಬೇಕು. ಎರಡಗ್ಗ ಇಡಿ.
ಹಿಡ್ಕೋಬೇಕು ಮಾವ ಬರ್ಲಿ ಅನಿ ಬರ್ಲಿ ದಾರಿ ಬಿಡಿ ಅದಕ್ಕ ದಾರಿ ಬಿಡು ಅದು ಎರಡು ಹಗ್ಗ ಹಿಡ್ಕಮ್ಮ ಅನಿ ಎರಡು ಹಗ್ಗ ಹಿಡಿದ್ರೆ ಬತ್ತ ನೋಡು ಎರಡು ಹಗ್ಗ ಹಿಡಿಬೇಕು ಹತ್ತಿಂದ ಅನಿ ಮೂಡ ಪಡ್ಲು ಬೇಡ ಅನಿ ಹತ್ತಿನ ಬೇಡ ಎರಡು ಹಗ್ಗ ಹಿಡ್ಕೊಂಡು ಇರಿ ಎರಡು ಹಗ್ಗ ಹಿಡ್ಕೊಳ್ರಿ ಎಷ್ಟು ಊಟ ಅದು ನೀ ಬರ್ಲಿ ನೀವು ಎಲ್ಲ ಹಾಕಿ ನಮ್ಗೆ ಆಗ್ತಾವ ಎಲ್ಲವ ಅಮರ್ ಓಡಿಸ್ತಾನೆ ಇಲ್ಲಿ ನಮ್ಮ ಚಿನ್ನು ಹಿಡ್ಕೊಬತ್ತಾನೆ ಬ್ಯಾಟ್ರಿ ಮಾವ ಬರ್ಲಿ ಇದು ಹಿಡ್ಕತ್ತ ಎಲ್ಲ ಬಂದ್ರಿ ಇದು ಹಿಡ್ಕ ಮನೆಯದೇ ರೂಢಿ ಇಲ್ಲ ಕಡ ಪಿಂಕ ಇದು 3 ದಿವಸ ಕಟ್ಟಮ್ಮ ಇದು ಓಡಿಸಿ ಪುನಃ ಆಗಲ್ಲ ಬೇಡ ಬಿಡು ಬೇಡ ಕೈಗೂ ಸಿಕ್ಕಲ್ಲ ಕಾಲ್ಗೂ ಸಿಕ್ಕಲ್ಲ ಅಲ್ಲ ಬ್ಯಾಟ್ರಿ ಮಾವು ಒಳಗಿಂದ ಎಕ್ಕ ಮಾಡ ಬಳಸ್ಕೊಂಬತ್ತ ಅನೇ ಬಿಡು ಸಾಕು ಯಾವ ಜಾಣ್ಲ ಕಟ್ಟಕು ಸಾಕು ಗುರು ಫೈನಲಿ ಜಮೀನಲ್ಲಿ ಕಿಚ್ಚಾರ್ಸನ್ನು ಯಾಕೋ ಕಂಪ್ಲೀಟಾಗಿ ಬರಲಿಲ್ಲ ಸ್ವಲ್ಪ 50-50 ಆಗ್ಬಿಡ್ತು ಎತ್ತುಗಳು ಪರವಾಗಿಲ್ಲ ಈಗ ನಮ್ಮ ಮನೆ ಎತ್ತುಗಳನ್ನೆಲ್ಲ ಕಟ್ಟದ ರೆಸ್ಟ್ ಮಾಡ್ತಾವೆ ಎತ್ತುಗಳು ಮನೆ ಹೆಂಗಿತ್ತಪ್ಪ ನಾವೇ ಎರಡು ಎತ್ತುಗಳನ್ನೂ ಜಮೀನಲ್ಲಿ ಕಟ್ಟಿದ್ದಾನೆ ಮನೆ ಥ್ರಿಲ್ ಆಗೈತೆ ಇದು ಹೆಂಗಿತ್ತು ಗುರು ಇದು ಥ್ರಿಲ್ ಆಗಿತ್ತು ಯಾವ್ದು ನೆಗಿಲಿಲ್ಲ ಯಾವ್ದು ಬಿಡ್ಲಿಲ್ಲ ಅಲ್ಲಿ ನೆಗಿತ್ತು ಓರಿ ಇವಾಗ ನೆಗಿಲಿಲ್ಲ ಗುರು ಓರಿ ಅಲ್ಲಿ ಊರೊಳಗಡೆ ನೆಗೀತು 2 ರೌಂಡು 3 ರೌಂಡು ನೆಗೀತು ಜಮೀನ್ ಹತ್ರ ಬಂದು ನೆಗಿಸಂದ್ರೆ ಇಲ್ಲಿ ಜಮೀನ್ ಹತ್ರ ನೆಗಿಲೇ ಇಲ್ಲ ಓರಿ ನಮ್ಮ ಕೊನೆಯಲ್ಲಿ ಫೈನಲಿ ನಮ್ಮ ಭೈರವನ್ ಮಾತಾಡಿಸ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಭೈರವ ಹೇಗಿತ್ತು ಇವತ್ತಿನ ಸಂಕ್ರಾಂತಿ ಹಬ್ಬ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಇದೇ ರೀತಿ ಮುಂದಿನ ವರ್ಷ ಕೂಡ ಸಂಕ್ರಾಂತಿ ಹಬ್ಬನ ಅದ್ಧೂರಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವರ್ಷ ಹೇಗಿತ್ತು ನಿಮ್ಮ ಸಪೋರ್ಟ್ ಎಲ್ಲ, ಅದೇ ರೀತಿ ಮುಂದಿನ ವರ್ಷ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವರ್ಷ ಸಂಕ್ರಾಂತಿಗೆ
ನಮ್ಮ ಭೈರವನ್ನ ತಯಾರು ಮಾಡ್ತಾ ಇದೀವಿ ಈ ವರ್ಷದಿಂದ. ಮುಂದಿನ ವರ್ಷಕ್ಕೆ ಕಾಲಭೈರವ ರೆಡಿ ಆಗಿರ್ತಾನೆ. ಸಂಕ್ರಾಂತಿ ಮುಂದಿನ ವರ್ಷ ಅದ್ದೂರಿ ಆಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.